ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಅದಕ್ಕೆ. ಇನ್ಮೇಲಿಂದ ನೀನು ನಿನ್ನ ರೂಮಲ್ಲಿ ಮಲ್ಗೋದು ಬೇಡ. ಯಾಕೆ? ದೀಪ ಅಲ್ಲೇ ಇದ್ದಾಳೆ ತಾನೆ? ಹೌದು. ಅವಳಿದ್ರು ನೀನು ಅದೇ ರೂಮಲ್ಲಿ ಇರ್ತೀಯ? ಅವ್ರನ್ನ ರೂಮಿಂದ ಹೊರಗೆ ಕಳಿಸ್ತೀನಿ. ಅದಕ್ಕೆ ಅವಳು ಒಪ್ಲಿಲ್ಲ ಅಂದ್ರೆ? ಅವಳಿಗ ಮೊದಲಿನ ಥರ ಇಲ್ಲ ಚಿರು. ಇಷ್ಟು ದಿನ ಇದ್ದ ದೀಪನೇ ಬೇರೆ, ಇವಾಗಿರೋ ದೀಪನೇ ಬೇರೆ. ಇಷ್ಟು ದಿನ ನಮ್ಮನ್ನು ನೋಡಿ ತಗ್ಗಿ ಬಗ್ಗಿ ನಡೀತಾ ಇದ್ದವಳು ಈಗ ನಮ್ಮನ್ನೇ ಎದುರಿಸೋ ಲೆವೆಲ್ಗೆ ಬಂದಿದ್ದಾಳೆ. ನೀನು ಅವಳನ್ನ ರೂಮಿಂದ ಹೊರಗೋಗು ಅಂದ ತಕ್ಷಣ ಅವಳು ಹೋಗ್ತಾಳೆ ಅನ್ಕೊಂಡಿದ್ಯಾ? ಖಂಡಿತ ಹೋಗಲ್ಲ. ಅದಕ್ಕೆ ಚಿರು, ನೀನು ಆ ರೂಮಲ್ಲಿ ಮಲ್ಗದ್ ಬೇಡ. ಸರಿ ಅದಕ್ಕೆ, ಹಾಲಲ್ಲ ಬಾಲ್ಕನಿಲ್ಲ ಮಲ್ಕೋತೀನಿ. ನೋ 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 ನೋ, ನೀನು ಯಾಕೆ ಹಾಗೆ ಮಲ್ಕೋಬೇಕು? ಅಣ್ಣನ ರೂಮಲ್ಲಿ ಮಲ್ಕೋ. ಸೌಂದರ್ಯ ನನ್ನ ರೂಮಲ್ಲ? ಹೌದು. ನಿನಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಿಂದ ನಾನು ಗೊರಕೆ ಸ್ವಲ್ಪ ಸೌಂಡ್ ಜಾಸ್ತಿ. ಪಾಪ ಚಿರುಗ್ ನನ್ನ ಜೊತೆ ಮಲ್ಕೊಳಕ್ಕಾಗತ್ತೋ ಇಲ್ವೋ? ಅದು ಅಲ್ಲದೆ ರಾತ್ರಿ ಎಲ್ಲ ಆಫೀಸಿಂದ ಫೋನ್ ಬರ್ತಿರುತ್ತೆ, ಸುಮ್ಮನೆ ಚಿರುಗ್ ಡಿಸ್ಟರ್ಬ್ ಆಗುತ್ತೆ. ಹಾಗಾದ್ರೆ ಇವನ್ನೆಲ್ಲಿ ಮಲ್ಗೋದು? ನಮ್ಮ ರೂಮಲ್ಲಿ ಮಲ್ಕೊಳ್ಳಿ. ಅಂದ್ರೆ ನಾನು ಕವನನ್ ಜೊತೆ ಅವಳ ರೂಮಲ್ಲಿ ಮಲ್ಕೋತೀನಿ, ನೀನು ನನ್ನ ಗಂಡನ ಜೊತೆ ಮಲ್ಕೋ. ಕರೆಕ್ಟ್. ಚಿರು, ನೀನು ಚಿಕ್ಕ ಮಾವನ ರೂಮಲ್ಲಿ ಮಲ್ಕೋ. ಸರಿ ಅದಕ್ಕೆ. ಅಬ್ಬಬ್ಬಾ, ನನ್ನ ಗಂಡ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಅನ್ಸುತ್ತೆ. ಅವ್ರು ಅದಕ್ಕೆ ಹೇಳಿದ್ದನ್ನ ಹೂ ಅಂದೆ ಪಾಲಿಸ್ತಾರಲ್ವಾ? ಯಾಕೆ ಏನು ಯೋಚನೆ ಮಾಡಲ್ಲ. ಸರಿ ಅದಕ್ಕೆ, ಇನ್ನೇನಾದರೂ ಹೇಳ್ಬೇಕಿತ್ತ? ಏನಿಲ್ಲ, ನೀ ಹೋಗಿ ಮಲ್ಕೋ. ಯಾವ ಕಾರಣಕ್ಕೂ ಅವನ್ನ ರೂಮಿಂದ ಹೊರಗೆ ಕಳಿಸ್ಬಾರ್ದು, ಅಲ್ಲೇ ಉಳಿಯೋ ಥರ ಮಾಡಬೇಕು. ನಾಳೆ ದಿನ ಯಾವನ್ನೋ ಸಾಯಿಸು ಅಂತಾಳೆ, ಅದಕ್ಕೂ ಹ್ಞೂ ಅಂತೀಯ ಅಲ್ವಾ? ದಡ್ಡ ಕಣೋ ಚಿರು ನೀನು. ಅಮ್ಮ, ದೀಪ ಅವರೇ, ದೀಪ ಅವರೇ, ದೀಪ ಅವರೇ, ಏನಾಯ್ತಪ್ಪ? ದೀಪ ಅವರೇ, ದೀಪ ಅವರೇ, ಸ್ವಲ್ಪ ಹೊತ್ತು ಮಲಗಿ. ಯಾವ್ದಾದ್ರು ಮಾತ್ರೆ ಬೇಕಿದ್ರೆ ಹೇಳಿ ತರಿಸ್ತೀನಿ. ಸರಿ, ರೆಸ್ಟ್ ಮಾಡಿ. ಈ ಜ್ವರಕ್ಕೆ ಬೇಕಾಗಿರೋದು ಚಿರಾಗನೋ ಮಾತ್ರೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಅದು ನಂಗೆ ಯಾವತ್ತೂ ಒಬ್ಳೆ ಮಲ್ಗ ಅಭ್ಯಾಸ ಇಲ್ಲ. ನೀವು ಜೊತೆಲಿದ್ರೆ ಧೈರ್ಯವಾಗಿ ಮಲ್ಗ್ತೀನಿ. ಇಲ್ಲಾಂದ್ರೆ ದೇವ, ಭೂತ, ಪಿಸಾಚಿ, ಮೋಹಿನಿ ಎಲ್ಲ ಒಟ್ಟಿಗೆ ನನ್ನ ಕನ್ಸಲ್ಲಿ ಬಂದು ನನ್ನನ್ನು ಕಾಡುತ್ತೆ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡಿ. ಅದೆಲ್ಲ ಆಗಲ್ಲ. ಇವತ್ತಿಂದ ನಿಮ್ಮ ಜೊತೆ ಈ ರೂಮಲ್ಲಿ ಮಲಗಬಾರ್ದು ಅಂತ ಅತ್ತಿಗೆ ಹೇಳಿದ್ದಾರೆ. ಚಿಕ್ಕಪ್ಪನ ರೂಮ್ಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಇಲ್ಲೇ ಮಲಗಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಆದರೆ ನಮ್ಮ ಅತ್ತಿಗೆ ಹೇಳಿದಾರಲ್ವಾ, ಅವ್ರ ಮಾತು ನೀವು ಮೀರಲ್ಲ. ಆದರೆ ನಾನು ಒಬ್ಳೆ ಹೆಂಗೆ ಮಲ್ಕೊಳ್ಳಿ? ಇಲ್ಲಿ ಯಾಕೆ ಮಲಗ್ತೀರಾ? ಹೋಗಿ ಔಟ್ ಹೌಸಲ್ಲಿ ಮಲ್ಗೋಗಿ.
ಮಾವನ್ ಗೊತ್ತಾದ್ರೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಯಾರಿಗೆ? ನಿಮ್ಗಲ್ಲ, ನನ್ಗೆ. ಮಾವ, ಇದೇ ನಿನ್ ಮನೆ, ನೀನೇ ಈ ಮನೆ ಸೊಸೆ, ಚಿರು ಅವ್ರ ರೂಮ್ ಬಿಟ್ಟು ಬೇರೆ ಎಲ್ಲೂ ನೀನ್ ಮಲಗಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ. ಅದನ್ನ ನಾನ್ ಮೀರಕ್ಕಾಗತ್ತಾ? ಹಾಗಂತ ನಮ್ಮ ಅತ್ತಿಗೆ ಮಾತನ್ನು ನಾನು ಮೀರಕ್ಕಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಹೆಂಡತಿ ಆಗಲ್ಲ ಅಂದ್ರೂ ಮಾನವೀಯತೆ ದೃಷ್ಟಿಯಿಂದ ನೀವು ನನ್ನ ಜೊತೆನೆ ಮಲ್ಕೋಬೇಕು. ನಿಮ್ ಪುಣ್ಯ ಬರುತ್ತೆ. ಪಾಪ ಪುಣ್ಯದ ಬಗ್ಗೆ ಲೆಕ್ಕಾಚಾರ ಹಾಕಕ್ ನಾನೇನ್ ದೇವ್ರ? ನಾವು ಮಾಡಿರೋ ಕೆಲ್ಸಕ್ಕೆ ಏನ್ ಪ್ರತಿಫಲ ಸಿಗ್ಬೇಕು ಅಂತ ಅವನ್ ತೀರ್ಮಾನ ಮಾಡಿರ್ತಾನೆ. ಬಂದಿದ್ದು ಅನುಭವಿಸ್ತಾ ಹೋಗ್ಬೇಕಷ್ಟೆ. ಜೀವನದ ಕಹಿ ಸತ್ಯ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಷ್ಟೆಲ್ಲ ಬುದ್ಧಿ ಇರೋ ನೀವು ಯಾಕೆ ದಡ್ರ ತರ ನಿಮ್ಮ ಅದ್ಕೆ ಮಾತು ಕೇಳ್ತೀರಾ? ಸ್ವಲ್ಪನಾದ್ರೂ ಸ್ವಂತ ಬುದ್ಧಿ ಉಪಯೋಗಿಸಿ. ಪ್ರಜ್ಞೆ ತಪ್ಪಿದ್ರಿ ಅಂತ ಆರೈಕೆ ಮಾಡಿದ್ರೆ ನಿಮ್ ಬಾಲ ಬಿಚ್ತಾ ಇದ್ದೀರಾ. ಮರ್ಯಾದೆ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ಅಯ್ಯೋ, ಮರ್ಯಾದೆ ಹೋಗುವಂತ ಕೆಲಸ ನಾನೇನ್ ಮಾಡ್ದೆ? ನಿಮ್ಮನ್ನ ಹೆಂಡತಿ ಅಂತ ನಾನು ಒಪ್ಕೊಂಡಿಲ್ಲ ಅಂತ ಹೇಳಿದ್ರು ಗಂಡ ಗಂಡ ಅಂತ ಹಿಂದೆ ಬರ್ತಾ ಇರ್ತೀರಲ್ಲ, ಇದು ಸರಿನಾ? ಗಾಡಿಗೆ ಪೆಟ್ರೋಲ್ ತುಂಬಿಸ್ಬೇಕಂದ್ರೆ ಬಂಕಿಗೆ ಹೋಗ್ಲೇಬೇಕು. ಕಷ್ಟದ ಸಮಯದಲ್ಲಿ ಬೇಡ್ಕೋಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ ಹಸ್ಬೆಂಡು? ನನ್ನ ಪಾಲಿಗೆ ನೀವೇ ದೇವ್ರು. ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಂಗೆ ವರ ಕೊಡೋ ಬದಲು ನಾ ತಪ್ಪು ಮಾಡದೇ ಇದ್ರು ನಂಗೆ ಶಾಪ ಕೊಡ್ತಿದ್ದೀರಾ ಅಲ್ವಾ? ಅದ್ಯಾವ ನ್ಯಾಯ? ವರ ಕೊಡೋ ದೇವ್ರು ಶಾಪ ಕೊಟ್ರೆ ದೇವ್ರಿಗೆ ಬೆಲೆ ಇರತ್ತಾ? ನೋಡಿ, ಇವತ್ತು ಒಂದ್ ದಿವಸ ನನಗೋಸ್ಕರ ಇಲ್ಲೇ ಉಳ್ಕೊಳ್ಳಿ. ಅಂದ್ರೆ ನಾಳೆಯಿಂದ ಇಲ್ಲಿ ಮಲ್ಗಲ್ವಾ? ಮನುಷ್ಯ ಯಾವಾಗ ಹುಡ್ತಾನೆ ಅಂತ ಹೇಳ್ಬೋದು, ಯಾವಾಗ ಸಾಯ್ತಾನೆ ಅಂತ ಹೇಳಕ್ಕಾಗತ್ತಾ? ಇವತ್ತಿರೋರು ನಾಳೆನೂ ಇರ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ದೇ ಇರಾಗ ನಾನ್ ನಾಳೆ ಬಗ್ಗೆ ಹೆಂಗೆ ಹೇಳಿ? ನೀವು ಈ ತರ ವಿತ್ತಂಡವಾದ ಮಾಡೋದ್ ಬಿಟ್ಟು ನಿಮ್ ಪಾಡಿಗೆ ನೀವು ರೆಸ್ಟ್ ಮಾಡಿ, ನಾನೇ ಆಚೆ ಹೋಗ್ತೀನಿ. ಅಯ್ಯೋ, ನೋಡ್ದವ್ರೆ ಏನ್ ಅನ್ಕೊಳ್ಳಲ್ಲ. ಗಂಡನೇ ರೂಮಿಂದ ಆಚೆ ಹಾಕಿದಾಳೆ, ಎಷ್ಟ್ ದುರಂಕಾರ ಅವಳಿಗೆ ಅಂತ ಅನ್ಕೊಳ್ಳಲ್ವಾ? ಸರಿ, ನೀವೇ ಹೋಗ್ರಿ. ಆಗ ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ ಬರಲ್ಲ ಅವಳಿಗೆ ಅಂತ ಅನ್ಕೊಳ್ಳಲ್ವಾ? ತೊಟ್ಲು ನೀವೇ ತುಗ್ತೀರ, ಮಗುನು ನೀವೇ ಚೂಡ್ತಿರಲ್ರಿ. ದಯವಿಟ್ಟು ತೊಟ್ಲು ವಿಷಯ ಮಾತ್ರ ತೆಗಿಬೇಡಿ. ಅದ್ರಲ್ಲಿ ನಂದೇನ್ ತಪ್ಪಿಲ್ಲ, ಎಲ್ಲ ನಿಮ್ಮ ಅತ್ತಿಗೆದೇ ತಪ್ಪು. ಅತ್ತಿಗೆ ಬಗ್ಗೆ ಮಾತಾಡ್ಬೇಡಿ, ಮತ್ ನಾನು ತಡೆಯೋ ಪ್ರಯತ್ನನೂ ಮಾಡಬೇಡಿ. ಏನ್ ಮಾಡಿದ್ರು ಇವ್ರನ್ನ ಇಲ್ಲಿ ಇರ್ಸ್ಕೊಳಕ್ ಆಗ್ತಿಲ್ವಲ್ಲ. ಆದ್ರೆ ಈ ದೀಪ ಅವ್ರ ಹಿಂದೆ ಬೇತಾಳೆ ತರ ಬಿದ್ದು ಅವ್ರನ್ನ ಹೆಂಗ್ ಹೊಳ್ಸ್ಕೊತೀರಿ ಅಂತ ನೋಡ್ತಾ ಇರಿ. ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಟ್ವಿಸ್ಟ್ ಇದೆ. ಓಪನ್ ಮಾಡಿ. ಜನು 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 ಒಂದ್ ನಿಮಿಷ ಜನು ಜನು ಇದ್ಯಾಕೆ ಹಿಂಗ್ ಮಾಡ್ಬಿಟ್ಟೆ ಜನು? ಎಲ್ರ ಎದುರುಗಡೆ ನನ್ಗೆ ಕೊಡದೆ? ಅವ್ರು ನನ್ನ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಆ ಕೋಪಕ್ಕೆ ನಿಮಗೆ ಕೊಡದೆ. ಏನಿವಾಗ? ಅಲ್ಲ ಜನು, ಆಲ್ ಆಫ್ ಸಡನ್ ನಾನು ಆಕ್ಟ್ ಮಾಡಲ್ಲ ಅಂತ ಸೆಟ್ಟಿಂದ ಹಿಂಗ್ ಬಂದ್ಬಿಟ್ರೆ ಹೆಂಗ್ ಜನು? ಏನ್ ಅನ್ಕೊಳಲ್ಲ ನಿಮ್ಗೆ? ಏನಾದ್ರೂ ಆಗ್ಲಿ, ಆದ್ರೆ ನಾನ್ ಮಾತ್ರ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಲ್ಲ ಅಷ್ಟೇ. ಹಾಗಾದ್ರೆ ನೀನ್ ದೊಡ್ಡ ಸ್ಟಾರ್ ಆಗೋದು ಯಾವಾಗ ಜನು? ಅದ್ರ ಬಗ್ಗೆ ಆಮೇಲೆ ಬೇಕಿರೋ ಯೋಚನೆ ಮಾಡ್ತೀನಿ. ಆದ್ರೆ ಈ ತರ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನರ್ಕ ನರ್ಕ ಅನ್ನಿಸ್ತಿದೆ. ನನಗೆ ಅವಮಾನ ಮಾಡೋದಿಕ್ಕೆ ನೀವೇ ಬೇಕು ಅಂತ ಈ ತರ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿದೀರಾ ಅನ್ಸುತ್ತೆ. ಜಾನು, ನಾನು ಯಾಕಿದ್ದನ್ನೆಲ್ಲ ಮಾಡ್ಲಿ ಜಾನು? ಲಿಸನ್ ಜಾನು. ಏನ್ ಅರವಿಂದ್ ನೀನು ಏನೋ ಮಾಡಕ್ ಹೋಗಿ ಇವಾಗ ಏನೋ ಆಗೋಯ್ತು. ಮುಂದೆ ಏನ್ ಮಾಡೋದು? ಏನ್ ಮಾಡ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನೇ ಹೋಗಿ ಆ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಇದು ಬೇರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.